ನಾನು ರಾಮಯ್ಯ, ಒಂದು ಹಳ್ಳಿಯ ಸರಳ ರೈತ. ನನ್ನ ಬದುಕು ಮಣ್ಣಿನ ಜೊತೆ ಬೆರೆತಿದ್ದು, ಬೆಳೆಯೊಳಗೆ ನನ್ನ ಪ್ರಾಣ. ನಮ್ಮ ಮನೆತನವೇ ರೈತ ಕುಟುಂಬ. ನನ್ನ ತಾತ, ತಂದೆ ಎಲ್ಲರೂ ಕೃಷಿಯನ್ನು ಜೀವದಂತೆ ನೋಡಿಕೊಂಡವರು. ನಾನು ಕೂಡ ತಮ್ಮ ಹಾದಿಯನ್ನೇ ಅನುಸರಿಸಿದೆ. ಪ್ರತಿ ಬೆಳಗ್ಗೆ ಸೂರ್ಯೋದಯದ ಮೊದಲ ಕಿರಣದೊಂದಿಗೆ ಎದ್ದೆ ಹೊಲದತ್ತ ಹೆಜ್ಜೆ ಹಾಕುತ್ತೇನೆ. ಬಿತ್ತನೆ, ನಂಟು, ನೀರಾವರಿ ಎಲ್ಲವನ್ನೂ ನಾನೇ ನೋಡಿಕೊಳ್ಳುತ್ತೇನೆ. ಬೇಸಿಗೆ ಬಟ್ಟಲಿನಲ್ಲಿ ಬೆಂಕಿಯೇ ಬೀಳುತ್ತೆ, ಚಳಿಗಾಲದಲ್ಲಿ ತಣ್ಣನೆಯ ಸೀರೆ ಹೊದಿದಂತೆ ಹೊಲ ಕಾಣುತ್ತದೆ. ಆದರೆ ಇವನ್ನೆಲ್ಲ ಮೀರಿ ಕೃಷಿಯ ಸುಗಂಧ ನನಗೆ ಸಂತೋಷ ನೀಡುತ್ತದೆ. ಒಂದು ವರ್ಷ ನಮ್ಮ ಹಳ್ಳಿಗೆ ಭಾರೀ ಬರ ಬಂದಿತ್ತು. ಬಿತ್ತಿದ ಬೆಳೆ ಒಣಗಿತು. ಸಾಲದ ಹೊರೆ ಏರಿತು. ನೆರೆದಿದ್ದ ಹಣವೂ ಬತ್ತಲೂ ಆಯಿತು. ಆ ಸಮಯದಲ್ಲಿ ನನ್ನ ಹಳ್ಳಿ ಪ್ರಜೆಗಳು ಒಟ್ಟಾಗಿ ನಿಂತು ಬೆಂಬಲ ನೀಡಿದವು. ಅವರ ನೆರವಿನಿಂದ ಮತ್ತೆ ಕೃಷಿ ಶುರುಮಾಡಿ ಇಳುವರಿ ಹೆಚ್ಚಿಸಲಾಯಿತು. ಇಂದು ನನ್ನ ಹೊಲದಲ್ಲಿ ಹತ್ತಿ, ಜೋಳ, ಮೆಕ್ಕೆಜೋಳ ಬೆಳೆಗಳು ಹಸಿರಾಗಿ ನಿಂತಿವೆ. ರೈತನ ಶ್ರಮದ ಫಲವಾಗಿ ಊರಿನ ಮಕ್ಕಳಿಗೂ ಊಟವಿದೆ. ನನಗೆ ಇದಕ್ಕಿಂತ ಹೆಮ್ಮೆಯ ಸಂಗತಿ ಬೇರೆಯಿಲ್ಲ. ನಾನು ತೋಚಿಕೊಳ್ಳೋದು ಒಂದೇ: ರೈತನ ಬದುಕು ಸುಲಭವಲ್ಲ, ಆದರೆ ಶ್ರಮ ಮತ್ತು ನಂಬಿಕೆಯೊಂದಿಗೆ ಸಾಗಿದರೆ ಬದುಕು ಫಲವತ್ತಾಗುತ್ತದೆ. ಮಣ್ಣು ನಿಜವಾದ ಗುರು. ಅದು ಕೊಟ್ಟ ಪಾಠಗಳು ಬದುಕನ್ನು ಬದಲಾಯಿಸುತ್ತವೆ.